ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದ ವಾರದಿಂದ ನಾನು ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನೇ ತಿಳಿಸ್ತಾ ಬರ್ತಾ ಇದ್ದೀನಿ. ಇವತ್ತು ಕಲಿಯುಗದಲ್ಲಿ ಏನೆಲ್ಲ ದೋಷ ಇದೆಯೋ ಅದೆಲ್ಲ ದೋಷ ಇದೆ ಅಂತ ಹೇಳಿ ಜನಗಳಿಗೆ ಒಂದು ರೀತಿ ಭ್ರಮೆ, ಭಯ, ಆತಂಕವನ್ನು ಸೃಷ್ಟಿಸುವಂಥ ಪ್ರಪಂಚ ಆಗಿಬಿಟ್ಟಿದೆ. ಅದರಲ್ಲೂ ವಾಸ್ತುದೋಷ ಅಂತ ಹೇಳಿದಾಗ, ವಾಸ್ತುದೋಷ ಇದ್ದರೆ ಈ ಜಗತ್ತಿನಲ್ಲಿ ಇಡೀ ಬ್ರಹ್ಮಾಂಡದಲ್ಲೇ ದೋಷ ಇದೆ ಅಂತ ಹೇಳಬೇಕು. ಈ ಭೂಮಿ ಅನ್ನೋ ಗ್ರಹದಲ್ಲಿ ವಾಸ್ತುದೋಷ ಇಲ್ಲ ಅಂದಮೇಲೆ ಯಾರ್ಯಾರು ಮನೆ ಕಟ್ಕೊಂಡು ವಾಸ ಮಾಡ್ತಿದ್ದಾರೋ ಅವರೆಲ್ಲರೂ ಚೆನ್ನಾಗಿರಬೇಕು ಜಗತ್ತಿನಲ್ಲಿ. ಈ ಒಂದು ವಿಚಾರದ ಬಗ್ಗೆ ಭಾಳಷ್ಟು ಜನ ಗಂಭೀರವಾಗಿ ಚಿಂತನೆ ಮಾಡಬೇಕು ಎಲ್ರೂ. ಹೌದು, ಜಗತ್ತು ಸೃಷ್ಟಿಯಾಗಿದೆ, ಜಗತ್ತಿನಲ್ಲೇ ವಾಸ್ತು ದೋಷ ಇಲ್ಲ ಅಂದಮೇಲೆ ನಾವು ವಾಸ ಮಾಡೋ ಒಂದು ಸಣ್ಣ ಮನೆ, ಒಂದು ಸಣ್ಣ ಹೋಟ್ಲು, ಸಣ್ಣ ಆಫೀಸು, ಸಣ್ಣದೊಂದು ಸಿನಿಮಾ ಥಿಯೇಟ್ರು ಅಥವಾ ಸಣ್ಣದೊಂದು ಯಾವುದೋ ಒಂದು ವಾಸ್ತು ದೋಷ ಹೆಂಗೆ ಬಂತು ಅಂಥೇಳಿ. ವಾಸ್ತು ದೋಷ ಅಂದ ತಕ್ಷಣವೇ ನಮಗೆ ಭಯ ಬರೋದು, ಅಯ್ಯೋ ನಮ್ಮನೇಲಿ ವಾಸ್ತು ಸರಿ ಇಲ್ವೇನೋ, ಅದಕ್ಕೆ ನಾವು ಹಿಂಗಿದ್ದೀವಿ, ಬೆಳೀತಾ ಇಲ್ಲ, ಏಳಿಗೆ ಆಗ್ತಿಲ್ಲ ಅಂತ. ವಾಸ್ತು ಅಂತ ಕರೀತಿರೋದು ಏನಕ್ಕೆ ಅಂತಂದರೆ, ಜಗತ್ತು ಸೃಷ್ಟಿಯಾಗಿರೋದು 5 ತತ್ವಗಳಿಂದ: ಅಗ್ನಿತತ್ವ, ವಾಯುತತ್ವ, ಆಕಾಶತತ್ವ, ಭೂತತ್ವ, ಜಲತತ್ವ ಅಂಥೇಳಿ. ಅದರಲ್ಲಿ ನಾವು ಒಂದು ಸಣ್ಣ ಪಾರ್ಟ್ ಮನುಕುಲ. ಶರೀರನೂ ಕೂಡ ಪಂಚಭೂತಗಳಿಂದಲೇ ಸೃಷ್ಟಿಯಾಗಿರೋದು. 5 ಪ್ರಾಣಗಳು ನಮ್ಮ ಶರೀರದಲ್ಲಿದೆ. ಪ್ರಾಣ, ಅಪಾನ, ವಾನ, ಉದಾನ, ಸಮಾನ, ಪಂಚಪ್ರಾಣಗಳು. ಈ 5 ಪ್ರಾಣಗಳು ನಡಿಬೇಕು ಅಂದರೆ ಪ್ರಕೃತಿಲಿರೋ ಎನರ್ಜಿ ಒಳಗೆ ಹೋದಾಗಲೇ ಈ ಪ್ರಾಣಶಕ್ತಿ ಒಳಗಡೆ ನಡೀತಾ ಇರ್ತದೆ. ಅಗ್ನಿ ಮೂಲೆಯಿಂದ ಅಗ್ನಿ ತೊಗೊಂಡಾಗಲೇ ನಮ್ಮ ಶರೀರ ಬಿಸಿಯಾಗಿರೋದು. ಈಶಾನ್ಯ ದಿಕ್ಕಿನಲ್ಲಿ ನಾವು ಹೆಚ್ಚಿಗೆ ಓಡಾಡೋದ್ರಿಂದ ನಮಗೆ ಮಲ, ಮೂತ್ರ, ರಕ್ತ, ಗೊಣ್ಣೆ, ಜೊಲ್ಲು, ಬೆವರು ಇವೆಲ್ಲ ಬಾಡಿಯಲ್ಲಿ ಉತ್ಪತ್ತಿ ಆಗೋದು. ಭೂತತ್ವ ಇರೋದ್ರಿಂದ ನಮಗೆ ಮೂಳೆ, ಮಾಂಸ, ಉಗುರು, ಕೂದಲು ಇರೋದ್ರಿಂದ. ಆಕಾಶ ತತ್ವ ಇರೋದ್ರಿಂದ ನಮ್ಮ ಮನಸ್ಸಲ್ಲಿ ಚಿಂತನೆ ಮಾಡ್ತೀವಿ, ನಾಳೆ ಎಲ್ಲಿ ಹೋಗಬೇಕು, ಮದುವೆ ಮಾಡಬೇಕು, ಆಫೀಸ್ಗೆ ಹೋಗಬೇಕು, ಅದು ತೊಗೋಬೇಕು, ಆಕಾಶ ತತ್ವ ಮನಸ್ಸು. ವಾಯುತತ್ವ, ನಮ್ಗೆ ಉಸಿರಾಡೋಕ್ಕೆ ವಾಯು ಬೇಕಲ್ಲ, ಆಕ್ಸಿಜನ್ ಬೇಕು, ಕಾರ್ಬನ್ ಡೈಆಕ್ಸೈಡ್ ತೆಗೆದಾಕ್ತೀವಿ ನಾವು ಹೊರಗಡೆಗೆ, ಇದು ವಾಯುತತ್ವ ಮಾಡುತ್ತೆ. ಈ 5 ಪ್ರಾಣಗಳನ್ನು ನಡೆಸೋಕ್ಕೆ ಪ್ರಪಂಚದ ಹೊರಗಡೆ ಇರುವಂಥ 5 ಶಕ್ತಿಗಳು ನಮಗೆ ಬೇಕು. ಈ 5 ಪ್ರಾಣಗಳು ನಮ್ಮ ಪಂಚೇಂದ್ರಿಯಗಳನ್ನು ನಡೆಸ್ತದೆ. ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ, ಪಂಚ ಇಂದ್ರಿಯಗಳು. ಈ ಪಂಚೇಂದ್ರಿಯಗಳು ಪಂಚಕೋಶಗಳನ್ನು ಕಂಟ್ರೋಲ್ ಮಾಡುತ್ತೆ. ಅನ್ನಮಯ ಕೋಶ, ಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶ, ಈ ಥರ 5 ಕೋಶಗಳು, 5 ಪಂಚಕೋಶಗಳು, 5 ಪಂಚೇಂದ್ರಿಯಗಳು, 5 ಪಂಚಪ್ರಾಣಗಳು ಸಮತೋಲನದಲ್ಲಿದ್ದಾಗಲೇ ವಾಸ್ತು. ಈ ಪಂಚಪ್ರಾಣಗಳು, ಪಂಚೇಂದ್ರಿಯಗಳು, ಪಂಚಕೋಶಗಳು ಸಮತೋಲನದಲ್ಲಿ ಇಲ್ಲ ಅಂದಾಗ, ಬ್ಯಾಲೆನ್ಸಲ್ಲಿ ಇಲ್ಲ ಅಂದಾಗ ವಾಸ್ತು ದೋಷ ಬಂತು ಅಂತ ನಮ್ಮ ಅಭಿಪ್ರಾಯ. ಆದ್ದರಿಂದ ವಾಸ್ತು ಅನ್ನೋ ಒಂದು ಪ್ರಶ್ನೆ, ಅಸ್ತು ಅಂದರೆ ಆಗಲಿ, ಹಾಗೆ ಆಗಲಿ, ಹಾಗೆ ಆಗಲಿ, ಅಸ್ತು 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 ಅಂತೀವಿ ನಾವು. ಅಸ್ತು ಅಂದರೆ ಹಂಗೆ ಆಗೋಗಲಿ, ಹಾಗೆ ಆಗಲಿ, ಹಾಗೆ ಆಗಲಿ. ವಾ ಅಂದರೆ ಪ್ರಕೃತಿ. ಪ್ರಕೃತಿಯಲ್ಲಿ ಅಗ್ನಿ, ಗಾಳಿ, ಆಕಾಶ, ಭೂಮಿ, ಜಲ, ಈ 5 ತತ್ವಗಳು ಸೇರುವಂಥ ಅಕ್ಷರವೇ ವಾ. ಅದರಲ್ಲಿರೋ ಎಲ್ಲ ಪಂಚಭೂತಗಳು ಅಸ್ತು ಆಗಲಿ, ಸೇರಲಿ, ಹಾಗೇ ಇರಲಿ ಅನ್ನೋ ಒಂದು ಪ್ರೋಸೆಸ್ನ ಮಾಡೋದು ವಾಸ್ತು ಅಂತೇಳಿ. ನಾವು ವಾಸ್ತು ಯಾರೋ ಕನ್ಸಲ್ಟೆಂಟ್ ಬಂದರು, ಅದೇನೋ ಯಂತ್ರ ಇಟ್ಟರು, ಪಿರಮಿಡ್ಡು, ಜಪಮಾಲೆ, ಕ್ರಿಸ್ಟಲ್ಲು ಎಲ್ಲ ಕೊಟ್ಟರು, ಎಲ್ಲ ಇಟ್ಟ ಮೇಲೆ ನಮಗೆ ಮಕ್ಕಳು ಓದೋದು ಬಿಟ್ಟಿದ್ದಾರೆ, ಮದುವೆ ಆಗ್ತಿಲ್ಲ, ಮಕ್ಕಳಿಲ್ಲ, ಬಿಸ್ನೆಸ್ ಲಾಸು ಅಂತಾರೆ. ಇನ್ನೊಬ್ಬರು 100% ವಾಸ್ತು ಪ್ರಕಾರ ಮನೆ ಕಟ್ಟಿದ್ದೀವಿ ಅಂತಾರೆ. ಮಗ ನೋಡಿದ್ರೆ ಡ್ರಗ್ಸ್ ತೊಗೋತಾನೆ, ಹೆಂಡ್ತಿ ಮನೆ ಯಜಮಾನಿಗೆ ಹುಷಾರಿಲ್ಲ, 3 ಹೊತ್ತು ಮನೆಗೆ ಬಂದಮೇಲಿಂದ, ಹೊಸ ಮನೆಗೆ ಬಂದಮೇಲಿಂದ, ಮನೆ ವಾಸ್ತು ಆ ಮನೆಗೆ ಬಂದಮೇಲಿಂದ ಅವರಿಗೆ ಬರೀ ತೊಂದರೆನೇ ವಿನಃ ಸುಖ ಇಲ್ಲ. ಅದಕ್ಕೆ ಮಾರಾಟ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ. ತಾವೇ ಸ್ವತಃ ನಿಂತು ಕಟ್ಸಿರೋ ಮನೆ, ಸ್ವತಃ ನಿಂತು ಕಟ್ಟಿಸಿ, ವಾಸ್ತು ಕನ್ಸಲ್ಟೆಂಟ್ಸ್ ಮುಖಾಂತರ ಕರೆಸಿ ಗೈಡ್ ಮಾಡಿ ಅವ್ರ ಗೈಡೆನ್ಸ್ ಪ್ರಕಾರ ಮನೆ ಕಟ್ಸಿರೋದು ಈಗ ಮಾರಾಟಕ್ಕೆ ನಿಂತಿದೆ.
ಆ ಮನೆಗೆ ಬಂದಮೇಲೆ ಹೆಂಡತಿ ತೊಂದರೆ ಆಯ್ತಂತೆ, ಮಗ ಡ್ರಗ್ಸ್ ತೊಗೋತಾನೆ, ಅವ್ನು ರಿಹ್ಯಾಬಿಲೇಷನ್ ಸೆಂಟರ್ ಸೇರಿಸಿದ್ದಾರೆ. ಮನೇಲಿ ಎಲ್ಲೋ ಒಂಥರ ಕಸಿಮಿಸಿ, ಯಾಕೋ ಒಂಥರ ಗೊತ್ತಿಲ್ಲ. ಮನೆ ತುಂಬ ಇಂಟೀರಿಯರ್ ಡೆಕೋರೇಷನ್ಗೆ 2 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಕಟ್ಟಕ್ಕೆ ಎಷ್ಟಿರ್ಬೋದು ಹಂಗಾರೆ? ಇದೆಲ್ಲ ನೋಡಿದಾಗ ಹಾಗಾದ್ರೆ ವಾಸ್ತು ದೋಷ ಇದೆಯಾ ಇಲ್ವಾ ಅಂತ. ಸಣ್ಣ ಫುಟ್ಪಾತಲ್ಲಿ, ರೈಲ್ವೆ ಟ್ರ್ಯಾಕ್ ಹತ್ರ, ಸ್ಲಮ್ಮು ಫುಟ್ಪಾತ್ ಸಣ್ಣದು 10x20 ಸೈಟಲ್ಲಿ ವಾಸ ಮಾಡ್ತಾರೆ. 20x20ನಲ್ಲಿ ಸಣ್ಣ ಶೆಡ್ ಹಾಕ್ಕೊಂಡು, ಶೆಡ್ಡಲ್ಲಿ ಮನೆ ಕಟ್ಕೊಂಡು ಅಲ್ಲೇ ಅಡುಗೆ ಮನೆ, ಅಲ್ಲೇ ಬಸ್ಸಿನ ಮನೆ, ಅಲ್ಲೇ ಊಟದಾಲು, ಅಲ್ಲೇ ಮಲ್ಕೊಳ್ಳೋದು, ಅಲ್ಲೇ ಬೆಡ್ರೂಮು. ಅವರೆಲ್ಲರೂ ಆರಾಮಾಗಿದ್ದಾರೆ, ಯಾವ ಕಾಯಿಲೆ ಇಲ್ಲ. ಗುಡುಗಲು ಮಿಂಚು ಮಳೆ ಬಂದರು, ಅಲ್ಲಿ ಎ ಸಿ ಇಲ್ಲ, ಫ್ಯಾನ್ ಇಲ್ಲ, ವಾಸ್ತು ಇಲ್ಲ, ಬೆಡ್ ಇಲ್ಲ. ಅಲ್ಲೆಲ್ರಿಗೂ ಸಂತಾನೋತ್ಪತ್ತಿ ಆಗಿದೆ, ಮದುವೆಗಳಾಗಿದೆ. ಇಲ್ಲಿ 100% ವಾಸ್ತು ಇರೋರಿಗೆ ಮದುವೆನೇ ಆಗಿಲ್ಲ, ಮಕ್ಕಳಿಲ್ಲ. ನೀವೇ ಯೋಚನೆ ಮಾಡಿ, ಅಪಾರ್ಟ್ಮೆಂಟ್ಗಳಲ್ಲಿ ಏನ್ರಿ ವಾಸ್ತು ಬರೋಕ್ಕಾಗತ್ತೆ? ಅಮೇರಿಕಾ, ಲಂಡನ್, ಜರ್ಮನಿ, ಆಸ್ಟ್ರೇಲಿಯಾ, ಕೆನಡಾಲೆಲ್ಲ ಒಂದೊಂದು ಜಾಗದಲ್ಲಿ, ಒಂದೊಂದು ಏರಿಯಾದಲ್ಲಿ 60, 70, 120, 130 ಅಪಾರ್ಟ್ಮೆಂಟ್ಗಳು. 130 ಅಪಾರ್ಟ್ಮೆಂಟು, ಒಂದೇ ಆಯ ಒಂದೇ ಪಾಯ. ಅದಲ್ಲಿ 130 ಜನ, 130 ಜನ ವೆರೈಟಿ ಲೈಫ್ ಸ್ಟೈಲ್ ಇದೆ. ಅವ್ರ ಜೀವನ ಶೈಲಿನೇ ಬೇರೆ, ಒಬ್ಬೊಬ್ಬರು ಒಂಥರ ಇದ್ದಾರೆ. ಎಲ್ರಿಗೂ ಒಂದೇ ದೋಷ ಬರಬೇಕು ಅಲ್ಲಿರೋರಿಗೆ. ಭೂಮಿ ಸರಿಯಿಲ್ಲ, ವಾಸ್ತು ಸರಿಯಿಲ್ಲ ಅಂದರೆ ಏನೊಳ್ಳೆ ಮ್ಯಾಚ್ ಬಾಕ್ಸ್ ಥರ ಕಟ್ಟಿದ್ದಾರೆ ಒಂದಕ್ಕೊಂದು. ಅದರಿಂದ ಬೆಂಗಳೂರು ಸಿಟಿಲೂ ಅಷ್ಟೇ, ಬಾಂಬೆ, ಡೆಲ್ಲಿಲ್ಲ ನೋಡಿದಾಗ ಅಪಾರ್ಟ್ಮೆಂಟಲ್ಲಿ ಏನು ವಾಸ್ತು ಇದೆ? ಈ ಮನೆ ಪಕ್ಕದ ಇನ್ನೊಂದು ಮನೆ ಕಟ್ಟಿದ್ದಾನೆ, ಇದ್ರ ವಾಸ್ತು ಅದು ಮತ್ತೆ ಅಲ್ಲಿ ಬೆಳೀತು, ಅದರ ವಾಸ್ತು 360 ಡಿಗ್ರಿ ವಾಸ್ತು ಸುತ್ತಾನೇ ಇರುತ್ತೆ. ನನ್ನ ಮನೆ ಅಡುಗೆ ಮನೆ ಆಗ್ನೇಯದಲ್ಲಿದ್ದರೆ ಪಕ್ಕದ ಮನೆಯವ್ರದ್ದು ಟಾಯ್ಲೆಟು ನಮ್ಮ ಮನೆ ಅಡುಗೆ ಮನೆ ಕರೆಕ್ಟಾಗಿದೆ. ಅವ್ರ ಮನೆ ಅಡುಗೆ ಮನೆ ಇನ್ಯಾವುದೋ ಒಂದು ಬೆಡ್ರೂಮ್ ಕನೆಕ್ಟ್ ಆಗಿದೆ ಅಪಾರ್ಟ್ಮೆಂಟಲ್ಲಿ. ಒಂದಕ್ಕೊಂದು ಎಲ್ಲೆಲ್ಲಿ ಗ್ಯಾಪ್ ಇಲ್ಲ, ಏನಿಲ್ಲ. ಒಂದಕ್ಕೊಂದು ಇವತ್ತಿನ ದಿವಸ ಬೆಂಗಳೂರು ನಗರದಲ್ಲೆಲ್ಲ ಒಂದು ಮನೆ ಗೋಡೆಗೆ ಇನ್ನೊಂದು ಮನೆ ಗೋಡೆ ಕಟ್ಬಿಟ್ಟು ಕಟ್ಟಿಸ್ಕೊಂಡಿದ್ದಾರೆ. ಈ ಮನೆಯದಲ್ಲ ಅಲ್ಲಿಗೆ ಹೋಗುತ್ತೆ, ಆ ಮನೆಯಲ್ಲಿ ಬರುತ್ತೆ. ಮತ್ತು ವಾಸ್ತು ಇಲ್ಲಿ ಬಂತು. ಅದರಿಂದ ವಾಸ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಮನಸ್ಸು ಅನ್ನೋದು ಒಂದು ವಾಸ್ತು, ದೇಹ ಅನ್ನೋದೊಂದು ವಾಸ್ತು, ಆತ್ಮ ಅನ್ನೋದೊಂದು ವಾಸ್ತು. ಮನಸ್ಸಲ್ಲಿರೋ ಕೆಟ್ಟ ಬುದ್ಧಿಗಳು, ಅಹಂಕಾರ, ದುರಹಂಕಾರ, ಅಸೂಯೆ ಇದೆಲ್ಲ ತೆಗೆದಾಕರೆ ಮನಸ್ಸು ಶುದ್ಧಿ ಆಯಿತು. ದೇಹದಲ್ಲಿರೋಂಥ ಎಲ್ಲ ರೋಗಗಳನ್ನು ತೆಗೆದಾಕರೆ ದೇಹ ಶುದ್ಧಿ ಆಯಿತು. ಆತ್ಮದಲ್ಲಿರತಕ್ಕಂಥ ಶಾಪ ಪಾಪಗಳು, ನಾವು ಮಾಡೋಂಥ ಕೆಟ್ಟ ಕರ್ಮಗಳು ಆತ್ಮದಷ್ಟು, ಅದನ್ನು ಶುದ್ಧೀಕರಣ ಮಾಡ್ತಾ ಇರಬೇಕು ದಿನನಿತ್ಯ. ಆಗ ವಾಸ್ತು ಶುದ್ಧಿ ಆಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಮನೆಯ ಮಧ್ಯವಾಸ್ತು, ಮನೆಯಲ್ಲಿ ನಿಮ್ಮ ಮನೆ ಮಧ್ಯಭಾಗ, ಅಡುಗೆ ಮನೆ, ಬೆಡ್ರೂಮು, ವಾಯುವ್ಯ ಮತ್ತು ಈಶಾನ್ಯ ಎಲ್ಲ ಸೇರಿಸ ಮಧ್ಯಭಾಗದಲ್ಲಿ ಅದಕ್ಕೆ ಸೆಂಟ್ರಲೈಸ್ಡ್ ಜಿಯೋಪೆಥಿಕ್ ಎನರ್ಜಿ ಅಂತಾರೆ. ಸೆಂಟ್ರಲೈಸ್ಡ್ ಜಿಯೋಪೆಥಿಕ್ ಎನರ್ಜಿ ಅಂತ. ಆ ಬ್ರಹ್ಮಸ್ಥಾನದಲ್ಲಿ ಏನೂ ಭಾರ ಇಡಬಾರ್ದು, ಟೀಪಾಯಿ ಇಡಬಾರ್ದು. ಆ ಜಿಯೋಪೆಥಿಕ್ ಎನರ್ಜಿ, ಈಗ ಮನೆ ಅಂತಂದರೆ ಇದು ಮನೆ ಅಂದರೆ ಮಧ್ಯಭಾಗ. ಇದು ಮನೆ, ಇಲ್ಲಿ ಅಡುಗೆ ಮನೆ ಇದೆ, ಬೆಡ್ರೂಮ್ ಇದೆ, ಇಲ್ಲೊಂದೇನೋ ರೂಮ್ ಇದೆ, ಇಲ್ಲೊಂದೇನೋ ರೂಮ್ ಇರ್ಬೋದು, ಇನ್ನೊಂದು ಬಾತ್ರೂಮೆಲ್ಲ ಎಲ್ಲ ಲೆಕ್ಕಕ್ಕೆ ತೊಗೊಳ್ಳೋದು ಬೇಡ. ಮನೆ ಮಧ್ಯಭಾಗದಲ್ಲಿ ಕರೆಕ್ಟಾಗಿ 30x20ನ ಮಧ್ಯಭಾಗ ತೆಗೀರಿ. 30x40 ಸೈಟೋ 60x40 ಸೈಟೋ ಅದು ಸೆಂಟ್ರಲಲ್ಲಿ ಮಧ್ಯಭಾಗ. ಆ ಮಧ್ಯಭಾಗದಲ್ಲಿ ಬ್ರಹ್ಮಸ್ಥಾನ ಅಂತ. ಇಂದ ಕಾಲದಲ್ಲಿ ಬ್ರಹ್ಮಸ್ಥಾನ ತೊಟ್ಟಿ ಮನೆ ಅಂತ ಮಾಡ್ತಾಯಿದ್ರು ಹಳ್ಳಿಗಳಲ್ಲಿ ತೊಟ್ಟಿ ಮನೆ, ಸೂರ್ಯನ ಬೆಳಕು ಆ ಮಧ್ಯಭಾಗದಲ್ಲಿ ಬೀಳಬೇಕು ಅಂತ. ಆ ಮಧ್ಯಭಾಗದಲ್ಲಿ ಬ್ರಹ್ಮಸ್ಥಾನ ಅಂತಾರೆ. ಆ ಬ್ರಹ್ಮಸ್ಥಾನದಲ್ಲಿ ಏನಾದ್ರು ಅತಿಯಾದ ಭಾರ, ವೆಯ್ಟು ಅಥವಾ ಟೀಪಾಯಿ ಅಥವಾ ಇನ್ನೇನೋ ವಸ್ತು ಇಟ್ಟಿದ್ರೆ ಆ ಜಾಗದಿಂದ ನಮಗೆ ಮನಃಶಾಂತಿ ಸಿಗೋದಿಲ್ಲ, ಮನಸ್ಸಿಗೆ ಶಾಂತಿ ಇಲ್ಲ. ಕಾರಿದೆ, ಮನೆ ಇದೆ, ಬಿಲ್ಡಿಂಗ್ ಇದೆ, ಎಕರೆಗಟ್ಟಲೆ ಜಮೀನಿದೆ, ತೋಟ, ಒಡವೆ, ಹಣ ಎಲ್ಲ ಇದೆ, ಉದ್ಯೋಗ, ಪದವಿ ಎಲ್ಲ ಇದೆ. ಆದರೆ ಮನೇಲಿ ಎಲ್ರಿಗೂ ಒಬ್ರಿಗೊಬ್ರು ಮನಸ್ತಾಪ, ನಿಷ್ಠೂರ. ಒಬ್ರು ಕಂಡ್ರೆ ಒಬ್ಬರಾಗಲ್ಲ. ಅವನ ಕಂಡ್ರೆ ಇವನಿಗೆ ವೈರಿ, ಅಪ್ಪನ ಕಂಡ್ರೆ ಮಗನಿಗಾಗಲ್ಲ, ಮಗನ ಕಂಡ್ರೆ ಅಪ್ಪನ ವೈರಿ, ತಾಯಿ ಮಗಳಿಗಾಗಲ್ಲ, ಅಣ್ಣ ತಮ್ಮಂದಿರಿಗಾಗಲ್ಲ, ಅಕ್ಕ ತಂಗಿರಿಗಾಗಲ್ಲ. ಒಟ್ಟು ಎಲ್ಲರೂ ಒಂದು ಮನೇಲಿದ್ದಾರೆ. ಎಲ್ಲ 5 ಜನ ಜಾತಕಗಳು, 5 ಜಾತಕ, ಅಪ್ಪಂದೊಂದು ಜಾತಕ, ಅಮ್ಮಂದೊಂದು ಜಾತಕ, 3 ಮಕ್ಕಳು ಆ ಮನೇಲಿ. 5 ಜನ, 5 ಜಾತಕ ಮನೇಲಿ ಹೋರಾಟ ನಡೀತಾ ಇದೆ. ಮನಃಶಾಂತಿ ಇಲ್ಲ. ಎಷ್ಟು ಓದಿದ್ರು ತೃಪ್ತಿ ಇಲ್ಲ, ಎಷ್ಟು ದುಡ್ಕೊಂಬಂದರೂ ತೃಪ್ತಿ ಇಲ್ಲ, ಎಷ್ಟು ಅಡುಗೆ ಮಾಡಿ ಹಾಕಿದ್ರು ಈ ಜನ ನಂಗೆ ಒಳಗಲ್ಲ. ದಿನ ಬೆಳಗ್ಗೆ ಬಟ್ಟೆ ಒಗಿತೀನಿ, ಪಾತ್ರೆ ತೊಳಿತೀನಿ, ರುಚಿಯಾದ ಅಡುಗೆ ಮಾಡಾಕ್ತೀನಿ, ಆದರೂ ನನ್ನ ಮೇಲೆಲ್ಲ ಇವರೆಲ್ಲ ಕೂಗಾಡ್ತಾರೆ ಅಂತ ಮನೆ ಹೆಂಗಸು ಹೇಳ್ತಾಳೆ. ಹಗಲು ರಾತ್ರಿ ದುಡ್ಕೊಂಬಂದು ಸಾಕಾಗಿದ್ದೀನಿ, ಎಲ್ಲ ಮಾಡ್ತೀನಿ, ಇವರೆಲ್ಲರೂ ನನ್ನ ಮೇಲೆ ತೊಂದರೆ ಕೊಡ್ತಾರೆ ಅಂತ ಮನೆ ಯಜಮಾನ. ಓದೋ ಹುಡುಗರಲ್ಲಿ ನೆಮ್ಮದಿ ಇಲ್ಲ, ಕೆಲಸಕ್ಕೆ ಹೋಗೋ ಹುಡುಗರಲ್ಲಿ ನೆಮ್ಮದಿ ಇಲ್ಲ, ಮದುವೆ ಆಗಿದ್ದಾರೆ ನೆಮ್ಮದಿ ಇಲ್ಲ, ಮಕ್ಕಳಾಗಿದ್ದರೆ ಮಕ್ಕಳಿಂದ ನೆಮ್ಮದಿ ಇಲ್ಲ. ಆ ಮನೇಲಿ ಎಲ್ಲ ಇದೆ, ನೆಮ್ಮದಿ ಇಲ್ಲ. ಮನೆಯಿಂದ ಹೊರಗೋದ್ಮೇಲೆ ಚೆನ್ನಾಗಿರ್ತಾರೆ, ಮನೆ ಒಳಗೆ ಬಂದಾಗಲೇ
ಏನಾದ್ರು ಒಂದು ತೊಂದರೆ. ಅದರಿಂದ ಬ್ರಹ್ಮಸ್ಥಾನ, ಆ ಬ್ರಹ್ಮಸ್ಥಾನದಲ್ಲಿ ಏನೋ ಒಂದು ರೀತಿ ಟೀಪಾಯಿ ಇಟ್ಟಿರ್ಬೋದು. ಆ ಬ್ರಹ್ಮಸ್ಥಾನದಲ್ಲಿ ಏನೋ ಒಂದು ಸಣ್ಣದ ಅಡೆತಡೆಗಳಿರ್ಬೋದು. ಅದರ ಮನೇಲಿ ನೆಮ್ಮದಿ ಇಲ್ಲ ಅಂದರೆ ಆ ಬ್ರಹ್ಮಸ್ಥಾನ ಮಧ್ಯಭಾಗ, ಮನೆ ಮಧ್ಯಭಾಗದಲ್ಲಿ ಏನಾದ್ರು ಬದಲಾವಣೆ ಆಗಬೇಕು. ಯಾಕೆಂದರೆ ಈಶಾ ಆಗ್ನೇಯ ದಿಕ್ಕಿಂದ, ದಕ್ಷಿಣ ದಿಕ್ಕಿಂದ, ನೈಋತ್ಯ ದಿಕ್ಕಿನಿಂದ, ಪಶ್ಚಿಮ ದಿಕ್ಕಿನಿಂದ, ವಾಯುವ್ಯ ದಿಕ್ಕಿನಿಂದ, ಉತ್ತರ ದಿಕ್ಕಿನಿಂದ, ಈಶಾನ್ಯ ದಿಕ್ಕಿನಿಂದ, ಪೂರ್ವ ದಿಕ್ಕಿನಿಂದ ಎಲ್ಲ ಎನರ್ಜಿ ಬಂದು ಒಂದು ಸೆಂಟ್ರಲ್ ಸೇರ್ತಾ ಇದೆ ಬ್ರಹ್ಮಸ್ಥಾನದಲ್ಲಿ, ನಿಮ್ಮ ಮನೆಯಲ್ಲಿ. ಇನ್ನೆಲ್ಲುವರೆಗೂ ಹೋಗೋಕ್ಕೆ ಗೋಡೆಯೆಲ್ಲ ಕಟ್ಕೊಂಡ್ಬಿಟ್ಟಿದ್ದೀವಲ್ಲ. ಈ ಬ್ರಹ್ಮಸ್ಥಾನದಲ್ಲಿ ಏನಾದ್ರು ನಮ್ಮದು ಹಳ್ಳ ಇತ್ತು ಅಂದರೆ ಅಥವಾ ಭಾರ ಇತ್ತು ಅಂದರೆ ಆ ಗ್ರಾವಿಟೇಷನಲ್ ಫೋರ್ಸು, ಸೆಂಟ್ರಲೈಸ್ಡ್ ಗ್ರಾವಿಟೇಷನ್ ಫೋರ್ಸು, ಜಿಯೋಪ್ಯಾಥಿಕ್ ಎನರ್ಜಿ ವರ್ಕ್ ಆಗೋದಿಲ್ಲ. ಹೀಗಾಗಿ ಸ್ಪ್ರೆಡ್ ಆಗುತ್ತೆ ಭೂಮಿಲಿ ಎನರ್ಜಿ. ಆ ಎನರ್ಜಿನ ಟ್ಯೂನ್ ಮಾಡಬೇಕು, ಕಸ್ಟಮೈಸ್ ಮಾಡ್ಕೋಬೇಕು. ಆ ಕಸ್ಟಮೈಸ್ ಮಾಡ್ಕೋಬೇಕು ಅಂತಂದರೆ ಹಿಂದಿನ ಕಾಲದಲ್ಲಿ ತೊಟ್ಟಿ ಮನೆ ಅಂತ ಮನೇಲಿ ಹಳ್ಳಿಗಳು ಕಟ್ತಾರೆ ನೋಡಿ. ಅಲ್ಲಿ ಎಷ್ಟೇ ಇದು ಕೂಡ ಓಪನ್ ಇರೋದ್ರಿಂದ, ತೊಟ್ಟಿ ಮನೆ ಇರೋದ್ರಿಂದ ವಾಸ್ತುದೋಷ ಇರಲ್ಲ. ತೊಟ್ಟಿ ಮನೆ ಇರಬೇಕು ಪ್ರತಿಯೊಂದು ಮನೆಯಲ್ಲೂ. ಸೂರ್ಯನ ಬೆಳಕು ಬಿಡಬೇಕು, ಮಳೆ ನೀರೊಳಗೆ ಬರಬೇಕು. ಸೂರ್ಯನ ಕಿರಣ, ಮಳೆ, ಗುಡುಗು, ಮಿಂಚೆಲ್ಲ ತೊಟ್ಟಿ ಮನೇಲಿ ಬಿದ್ದಾಗ ವಾಸ್ತು ಇನ್ನೂ ಚೆನ್ನಾಗಾಗತ್ತಂತೆ. ನಾವೇನು ಮಾಡ್ಬಿಡ್ತೀವಿ, ಭಾಳ ಜೋರಾಗಿ ಗ್ರ್ಯಾಂಡಾಗಿ ಕಟ್ಟಿಸಿ ಇಂಟೀರಿಯರ್ ಡೆಕೋರೇಷನ್ನು ಅದು ಇದು ಮಾಡಿ ಎಲ್ಲ ಜೋರಾಗಿ ಇಟ್ಬಿಟ್ಟಿರ್ತೀವಿ. ಈಗ ಆ ಬ್ರಹ್ಮಸ್ಥಾನ ಇದು ಬಂದಾಗಿದೆ, ಬ್ರಹ್ಮಸ್ಥಾನದಲ್ಲಿ ತೊಂದರೆಗಳಿದೆ. ಅದಕ್ಕೆ ಈ ನಮ್ಮ ಪಂಚ ಪ್ರಾಣಗಳನ್ನು ಆ್ಯಕ್ಟಿವೇಟ್ ಮಾಡಿ, ಆ ಪ್ರಾಣಗಳು ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮವನ್ನು ಕ್ಲೀನ್ ಮಾಡಿ, ಪಂಚಕೋಶಗಳನ್ನು ಆ್ಯಕ್ಟಿವೇಟ್ ಮಾಡಿ, ಆರೋಗ್ಯ ದೇಹಕ್ಕೆ, ಮನಸ್ಸಿಗೆ ಶಾಂತಿ, ಆತ್ಮದಲ್ಲಿರುವಂಥ ಎಲ್ಲ ದೋಷಗಳೆಲ್ಲ ನಿವಾರಣೆ ಮಾಡಬೇಕು ಅಂದರೆ ಮೂಲ ಬ್ರಹ್ಮಸ್ಥಾನ. ಮನೆಗೆ ಗರ್ಭಸ್ಥಾನ ಅಂತಾರೆ. ಮನೆ ಮಧ್ಯಭಾಗಕ್ಕೆ ಗರ್ಭಸ್ಥಾನ, ಗರ್ಭ ಮೂಲಸ್ಥಾನ. ಆ ಗರ್ಭಸ್ಥಾನದಲ್ಲಿ ಮಧ್ಯ ಭಾರ ಇರಬಾರ್ದು, ಏನು ಕವರ್ ಆಗಿರಬಾರ್ದು. ಆ ಜಾಗದಲ್ಲಿ ಕೂತ್ಕೊಂಡು ನಿರಂತರವಾಗಿ ಧ್ಯಾನ, ಜಪ, ಸ್ವ ಅಧ್ಯಾಯ ಮಾಡಬೇಕಂತೆ. ಈ ರೀತಿ ಮಾಡೋದ್ರಿಂದ ಮನಸ್ಸನ್ನೋ ವಾಸ್ತು, ಶರೀರ ಅನ್ನೋ ವಾಸ್ತು, ಆತ್ಮ ಅನ್ನೋ ವಾಸ್ತು. ಈ ಆತ್ಮ ನಮ್ಮ ಕಾರಣ ಮತ್ತು ಸೂಕ್ಷ್ಮ ಶರೀರದ ಮಧ್ಯದಲ್ಲಿದೆ. ಮನಸ್ಸು ಮಾತ್ರ ಸೂಕ್ಷ್ಮ ಶರೀರದಲ್ಲಿದೆ. ಮತ್ತು ಆತ್ಮ ಸೂಕ್ಷ್ಮ ಮತ್ತು ಕಾರಣ ಮಧ್ಯದಲ್ಲಿರೋದ್ರಿಂದ ಆತ್ಮ ಭಾಳ ಈಸಿ ಕ್ಲೀನ್ ಮಾಡ್ಕೊಳ್ಳೋದು ದೇಹಕ್ಕಂತ. ಆತ್ಮಕ್ಕೆ ನಿತ್ಯ ಜಪ, ತಪ, ದಾನ, ಪೂಜೆ ಎಲ್ಲ ಮಾಡ್ತಾಯಿದ್ರೆ ದೇಹ ಸಮೃದ್ಧಿ ಆಗುತ್ತೆ. ಮೇಧಾಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಉತ್ಪತ್ತಿ ಆಗುತ್ತೆ ಪಂಚಕೋಶಗಳ ಪ್ರಭಾವದಿಂದ. ಅದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ಮನೇಲಿ ಅಶಾಂತಿ, ಎಲ್ಲರೂ ಕೆಲಸಕ್ಕೆ ಹೋಗ್ತೀವಿ, ಬಂದಮೇಲೆಲ್ಲ ಮನೆಗೆ ಒಂದು ಸಲ ಸೇರ್ಕೊಂಡ್ಮೇಲೆ ಗಲಾಟೆ, ಸಿಕ್ಕಾಬಟ್ಟೆ ಪೊಲೀಸ್ ಕೇಸು, ಸಿಕ್ಕಾಬಟ್ಟೆ ಕೋರ್ಟ್ ಕೇಸು, ಸಿಕ್ಕಾಬಟ್ಟೆ ಪಕ್ಕದ ಮನೆಯವ್ರ ಕಾಟ, ಸಿಕ್ಕಾಬಟ್ಟೆ ಯಾರೋ ಅಂದ್ರಂತೆ ಅದಕ್ಕೆ ಊಟ ಬಿಟ್ಬಿಡೋದು, ಯಾರೋ ಬೈದ್ರಂತೆ ಅದಕ್ಕೆ ಮನೆ ಬಿಟ್ಟು ಹೊಟ್ಟೋಗೋದು, ಯಾರೋ ಏನೋ ಅಂದ್ಬಿಟ್ರಂತೆ ಅದಕ್ಕೆ ಅದೆಲ್ಲ ಕೊಟ್ಬಿಟ್ಟೆ, ಯಾರೋ ಏನೋ ಅಂದ್ರಂತೆ ಅದಕ್ಕೆ ನಾನು ಈ ಜಾಗನ ಮಾರ್ತಾಯಿದ್ದೀನಿ. ಅಂತ್ಯಕಂತ್ಯಗಳಿಂದ ಜೀವನ ನಡೀತಾ ಇದೆ ಕೆಲವು ಜಾಗದಲ್ಲಿ. ಆ ಮನಸ್ಸಿಗೆ ಆಘಾತ, ಆತಂಕ ಇದನ್ನೆಲ್ಲ ಗಮನಕ್ಕೆ ತಗೊಂಡು ಇಂದಿನ ಕಾಲದ ಋಷಿಮುನಿಗಳು ಇಲ್ಲಿ ಯಾವುದೋ ಒಂದು ಮನಸ್ಸಿಗೆ ಆಘಾತ ಆಗಿದೆ, ಸೂಕ್ಷ್ಮ ಶರೀರಕ್ಕೆ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಭೌತಿಕ ಶರೀರ ನರಳ್ತಾ ಇದೆ ಸೂಕ್ಷ್ಮ ಶರೀರದ ವೇದನೆಯಿಂದ. ಸೂಕ್ಷ್ಮ ಶರೀರದಲ್ಲಿ ಏನಿದೆ? ಮನಸ್ಸಿದೆ. ಆ ಮನಸ್ಸಿಗೆ ಶಾಂತಿ ಮಾಡಬೇಕು. ಯಾರ ಮನೆಯಲ್ಲಿ ಗಂಡನಿಂದ ಹೆಂಡತಿಗೆ ಚಿಂತೆ, ಹೆಂಡತಿಯಿಂದ ಗಂಡನ ಚಿಂತೆ, ಇಲ್ಲ ಗಂಡ ಹೆಂಡ್ತಿರ ಅನುಮಾನಗಳು, ಹೆಂಡತಿ ಮೇಲೆ ಅನುಮಾನ ಪಡ್ತಾನೆ ಗಂಡ, ಗಂಡನ ಮೇಲೆ ಹೆಂಡತಿ ಅನುಮಾನ ಪಡ್ತಾಳೆ, ಮಕ್ಕಳ ಮೇಲೆ ಕೋಪ, ಮಕ್ಕಳ ಮೇಲೆ ಇಲ್ಲಿಸಲ್ಲದ ಆರೋಪಗಳು, ಮಕ್ಕಳಿಂದ ಮನೆಗೆ ತೊಂದರೆ, ಮಕ್ಕಳಿಂದ ತಂದೆ ತಾಯಿಗೆ ತೊಂದರೆ ಆಗ್ತಿದೆ ಅಂದರೆ ನಿಮ್ಮ ಬ್ರಹ್ಮಸ್ಥಾನದಲ್ಲಿ ತೊಂದರೆ ಇದೆ ಅಂತ ಅರ್ಥ ಮನೆಯಲ್ಲಿ. ಈ ಥರ ಇದ್ದಾಗ ಏನು ಮಾಡಬೇಕು? ಎರಡು ಹಸ್ತಗಳನ್ನು ಚೆನ್ನಾಗಿ ಫ್ರೀ ಮಾಡ್ಕೊಳ್ಳಿ, ಬೆರಳುಗಳೆಲ್ಲ ಚೆನ್ನಾಗಿ ಮುಷ್ಟಿ ಮುದ್ರೆ ಮಾಡಿ. ಈ ತರ್ಜನಿ ತೋರು ಬೆರಳು ಅಂತಾರೆ ಇದಕ್ಕೆ, ತರ್ಜನಿ. ಇದನ್ನು ಹಿಂಗೆ ಒಂದಕ್ಕೊಂದು ತೋರಿಸಿಗೆ ಮ್ಯಾಗ್ನೆಟಿಕ್ ಥರ ಹೀಗೆ ಸುತ್ತುತ್ತಾ ಇರಬೇಕು. ಹೀಗೆ ಈಗ ಮಾಡೋದ್ರಿಂದ ಇದಕ್ಕೆ ಸೌಮ್ಯ ಮುದ್ರಾ ಅಂತಾರೆ.
ಸೌಮ್ಯ ಮುದ್ರಾ ಅಂತ ಹೀಗೆ ಒಂದಕ್ಕೊಂದು ಈಗ ಸುತ್ತಾ ಇರೋದು. ಮನೆ ಮಧ್ಯಭಾಗದಲ್ಲಿ ಬ್ರಹ್ಮಸ್ಥಾನದಲ್ಲಿ ಕೂತ್ಕೊಂಡು ಓಂ ಚಂದ್ರಾಯ ಸ್ವಾಹ, ಓಂ ಚಂದ್ರಾಯ ಸ್ವಾಹ, ಇದಕ್ಕೆ ಸೂಚಿ ಅಂತಲೂ ಕರೀತಾರೆ. ಅದು 2 ಹಸ್ತಗಳಲ್ಲೂ ಇದು ಬರಬೇಕು. ಮಾಡಿ ಹಿಂಗೆ ಓಂ ಚಂದ್ರಾಯ ಸ್ವಾಹ, ಓಂ ಚಂದ್ರಾಯ ಸ್ವಾಹ, ಓಂ ಚಂದ್ರಾಯ ಸ್ವಾಹ, ಓಂ ಅಥವಾ ಇನ್ನೊಂದು ಮಂತ್ರ ಹೇಳ್ತು ಓಂ ಬ್ರಹ್ಮಣೇ ನಮಃ, ಓಂ ಬ್ರಹ್ಮಣೇ ನಮಃ ಅಂತಲೂ ಹೇಳ್ಬೋದು. ಓಂ ಚಂದ್ರಾಯ ಸ್ವಾಹ, ಓಂ ಬ್ರಹ್ಮಣೇ ನಮಃ, ಓಂ ಚಂದ್ರಾಯ ಸ್ವಾಹ, ಓಂ ಬ್ರಹ್ಮಣೇ ನಮಃ, ಓಂ ಚಂದ್ರಾಯ ಸ್ವಾಹ, ಓಂ ಬ್ರಹ್ಮಣೇ ನಮಃ 2 ಮಂತ್ರನೂ ಹೇಳ್ಬೋದು. ಈಗ ಹೇಳ್ತಾ ಕೂತ್ಕೊಂಡ್ರೆ ಒಂದು ದಿನ ಅರ್ಧ ಗಂಟೆ ಮನೆ ಮಧ್ಯಭಾಗದಲ್ಲಿ ಮನೇಲಿ ಯಾರೊಬ್ಬರು ಮಾಡೋಸಕ್ಕೆ ಮನೆ ಮಂದಿರೆಲ್ಲರೂ ಶಾಂತಿಯಾಗಿರ್ತಾರೆ. ಶಾಂತಿ ಸಹನೆ ಸೌಹಾರ್ದಕ್ಕೆ ಬ್ರಹ್ಮಸ್ಥಾನದಲ್ಲಿ ಈ ಮಂತ್ರ ಜಪ ಮಾಡಬೇಕು. ಇದು ವಾಸ್ತು ಕರೆಕ್ಷನ್. ಬರೀ ಏನು ಮಾಡೋಂಗಿಲ್ಲ ಮುದ್ರಾ ಮಂತ್ರ ತಂತ್ರದಿಂದ. ತಂತ್ರ ಏನು ಮಾಡಬೇಕು? ಭತ್ತ ಮತ್ತು ಅಕ್ಕಿ 2 ಮಿಕ್ಸ್ ಮಾಡಿ, ಭತ್ತ ಅಕ್ಕಿ 2 ಮಿಕ್ಸ್ ಮಾಡಿ, ಒಂದು 2 ಚಮಚ ಭತ್ತ 2 ಚಮಚ ಅಕ್ಕಿ 2 ಮಿಕ್ಸ್ ಮಾಡಿ, ಅದಕ್ಕೆ ಸ್ವಲ್ಪ ಬಿಳಿ ಸಾಸಿವೆ, ಬಿಳಿ ಚಂದ್ರ, ಬಿಳಿ ಸಾಸಿವೆ 3 ಮಿಕ್ಸ್ ಮಾಡಿಬಿಟ್ಟು ಕೈಲಿಟ್ಕೊಂಡು ಓಂ ಚಂದ್ರಾಯ ಸ್ವಾಹ, ಓಂ ಚಂದ್ರಾಯ ಸ್ವಾಹ, ಓಂ ಚಂದ್ರಾಯ ಸ್ವಾಹ. ಸೂಕ್ಷ್ಮ ಶರೀರಕ್ಕೆ ಇದು ಮಂತ್ರ. ಸೂಕ್ಷ್ಮ ಶರೀರದಲ್ಲಿ ಮನಸ್ಸಿರೋದು, ದೇಹದಲ್ಲಿಲ್ಲ, ಮನಸ್ಸಲ್ಲಿ ಎಲ್ಲೂ ಇಲ್ಲ, ಇರೋದು ಸೂಕ್ಷ್ಮ ಶರೀರದಲ್ಲಿ. ಸೂಕ್ಷ್ಮ ಶರೀರ ಅಧಿಪತಿ ಚಂದ್ರ. ಓಂ ಚಂದ್ರಾಯ ಸ್ವಾಹ, ಓಂ ಚಂದ್ರಾಯ ಸ್ವಾಹ, ಓಂ ಚಂದ್ರಾಯ ಸ್ವಾಹ ಅಂತೇಳ್ಬಿಟ್ಟು ಒಂದು ಅರ್ಧ ಗಂಟೆ ಆದಮೇಲೆ ನಿಮ್ಮ ಮನೆಯಲ್ಲೆಲ್ಲ ಕಡೆ ಬೆಡ್ರೂಮಲ್ಲಿ, ಬಚ್ಚ ಮನೆಯಲ್ಲಿ, ಟಾಯ್ಲೆಟಲ್ಲಿ, ಹಾಲಲ್ಲಿ, ಅಡುಗೆ ಮನೆಯಲ್ಲಿ ಏನೇನಿದೆ, ಗೋಡನ್ನಂತೆ, ಸ್ಟೋರ್ ರೂಮು, ನಿಮ್ಮ ಹಿಂದ್ಗಡೆ ಮನೆ ಹಿಂಭಾಗದಲ್ಲೆಲ್ಲ ಭತ್ತ ಅಕ್ಕಿ ಮತ್ತು ಬಿಳಿ ಸಾಸಿವೆ ಎಲ್ಲ ಹಾಕಿ ಪ್ರಾಣಿಗಳು ಪಕ್ಷಿಗಳು ಇದು ಎಷ್ಟು ತಿಂತವೋ ಅಷ್ಟು ನಿಮ್ಮ ನೆಮ್ಮದಿ ಪ್ರಾಪ್ತಿಯಾಗತ್ತೆ. ಅದರಿಂದ ಎಲ್ಲ ಕಡೆ ಆಗ್ತಾ ಬರಬೇಕು. ಇದು ಹುಣ್ಣಿಮೆ ಅಮಾವಾಸ್ಯೆ ದಿವಸ ಮಾಡ್ತಾ ಬಂದರೆ ಮಾಟ ಮತ್ತು ತಂತ್ರ ಪ್ರಯೋಗ ಮಾಡಿದ್ರು ಕೂಡ, ನಿಮ್ಮ ಜಾತಕದಲ್ಲಿ ಚಂದ್ರನ ದೋಷ ಇದ್ದರೂ ಕೂಡ, ದಶಾಭಕ್ತಿ ಪ್ರಕಾರ ಯಾರದೋ ಮನೇಲಿ 5 ಜನ ಯಾರೋ ಒಬ್ಬನಿಂದ ಮನೇಲಿ ಎಲ್ರಿಗೂ ತಲೆ ದೊಡ್ಡ ಪ್ರಾಬ್ಲಮ್ಮು. ಅವನು ಯಾರೋ ಒಬ್ಬ ಮಗ ಸೇರ್ಕೊಂಬಿಟ್ಟು ದಿನ ಕುಡ್ಕೊಂಬಂದು ಗಲಾಟೆ ಮಾಡ್ತಾನೆ. ಅವ್ರ ಮನೆ 7 ಜನ ಇದ್ದಾರೆ, ಅಪ್ಪ ಅಮ್ಮ ಅಜ್ಜ ಅಜ್ಜಿ ಮತ್ತು ಅಕ್ಕ ತಂಗಿರು. ಒಬ್ಬ ದಿನ ಕುಡ್ಕೊಂಬಂದು ಗಲಾಟೆ ಮಾಡಿ ಅವ್ನು ಕುಡಿಯೋಕೊಂಡು ಮನೆಗೆ ಬಂದು ಕಾಲಿಟ್ಟಂಗೆ ಎಲ್ಲರೂ ನಿದ್ದೆ ಹಾಳು, ಎಲ್ರಿಗೂ ಅವನ ಮನೆಯಿಂದ ತುಂಬ ಮನಸ್ತಾಪ. ಇದು ಮನಃಶಾಂತಿ ಒಬ್ಬನಿಂದ ಹಾಳಾಗೋಗಿದೆ. ಈ ಥರದಕ್ಕೆಲ್ಲ ಇದು ದೋಷಕ್ಕೆ. ಅದರಿಂದ ಈ ಒಂದು ವಾಸ್ತು ದೋಷ ಅನ್ನೋದು ಜಗತ್ತಿನಲ್ಲಿಲ್ಲ. ನಮ್ಮ ಮನಸ್ಸಲ್ಲಿದೆ ದೋಷ, ನಮ್ಮ ಶರೀರದಲ್ಲಿದೆ ದೋಷ, ನಮ್ಮ ಆತ್ಮದಲ್ಲಿದೆ ದೋಷ. ಆದ್ದರಿಂದ ಬಾಡಿ ಮೈಂಡ್ ಸೋಲ್ನ ಆಯಾಗ ಕಾಲಮಾನಕ್ಕೆ, ಆಯಾ ವರ್ತಮಾನ ಕಾಲಕ್ಕೆ, ಆಯಾ ಹವಾಗುಣಕ್ಕೆ ನಾವು ಮನೆಯಲ್ಲಿ ಎನರ್ಜಿಗಳನ್ನು ಕಸ್ಟಮೈಸ್ ಮಾಡ್ಕೋಬೇಕು, ಫೈನ್ ಟ್ಯೂನ್ ಮಾಡಿ ನಮ್ಮ ಬಾಡಿ ಮೈಂಡ್ ಸೋಲ್ಗೆ ಅಡ್ಜಸ್ಟ್ ಮಾಡ್ಕೋಬೇಕು. ಪ್ರಕೃತಿಲಿರೋ ಎನರ್ಜಿಯನ್ನು ನಮ್ಮ ಬಾಡಿಗೆ ಸಿಂಕ್ರೊನೈಸೇಷನ್ ಮಾಡೋದೇ ವಾಸ್ತು ಅಂತ ನನ್ನ ಅಭಿಪ್ರಾಯ. ಅದು ಬಿಟ್ಟು ಇನ್ಯಾವುದೂ ವರ್ಕ್ ಆಗಲ್ಲ. ದೇಹ ಅನ್ನೋ ವಾಸ್ತುಗೆ, ಮನಸ್ಸೆಂಬ ವಾಸ್ತುಗೆ ಕಾರಣ ಸೂಕ್ಷ್ಮ ಭೌತಿಕ ಶರೀರ. 3 ಶರೀರಕ್ಕೆ ಶಾಂತಿ ಮಾಡೋದೇ ಮುದ್ರಾ, ಫಿಸಿಯೋಥೆರಪಿ. ಮಂತ್ರ ಮನಸ್ಸಿಗೆ ಥೆರಪಿ ಮಾಡಿದ್ರೆ ಸೌಂಡ್ ಥೆರಪಿ ಆಯಿತು. ಮುದ್ರಾ ಫಿಸಿಯೋಥೆರಪಿ, ಬಾಡಿ ಸರ್ವಾಂಗಗಳಿಗೆ ಥೆರಪಿ ಮಾಡುತ್ತೆ. ಮತ್ತು ತಂತ್ರ ಆತ್ಮಕ್ಕೆ ಥೆರಪಿ ಮಾಡುತ್ತೆ. ಆದ್ದರಿಂದ ಮಂತ್ರ, ಮುದ್ರಾ, ತಂತ್ರ ಈ 3 ಏಕಕಾಲದಲ್ಲಿ ನಾವು ಮಾಡೋದ್ರಿಂದ ಭೌತಿಕ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರಕ್ಕೆ ಶಾಂತಿ ಆಗುತ್ತೆ. ಇದೇ ವೈಶಿಷ್ಟ್ಯತೆ ಮುದ್ರಾ, ಮಂತ್ರ, ತಂತ್ರ. ಅದಕ್ಕೆ ನಾನು ಹೇಳ್ತೀನಿ, ಮನೆಗೊಬ್ಬ ಮಾಂತ್ರಿಕನಾಗಬೇಕು. ಮನೆಗೊಬ್ಬ ಮಂತ್ರ ಮಾಡಿ ಜಪ ಮಾಡಿ ಮಾಂತ್ರಿಕನಿದ್ದಾಗ ಆ ಮಂತ್ರಶಕ್ತಿ ಎಲ್ಲರ ಮನಸ್ಸಲ್ಲೂ ಕೂಡ ಶಾಂತಿ ನಿಲ್ಲಿಸೋಕೆ ಮಾಡೋ ಶಕ್ತಿ ಮಾಂತ್ರಿಕನಿಗಿದೆ. ಮತ್ತು ಈ ತಂತ್ರಗಳನ್ನು ಮಾಡೋದು, ಮೆಣಸಿನ್ಕಾಯಿ ತಂತ್ರ, ನಿಂಬೆಹಣ್ಣು ತಂತ್ರ, ತೆಂಗಿನಕಾಯಿ ತಂತ್ರ, ಈ ತಂತ್ರ ಮಾಡೋದ್ರಿಂದ ತಾಂತ್ರಿಕ ಒಬ್ಬ ಮನೇಲಿತ್ತು ಅಂದರೆ ತಂತ್ರ ಮಾಡೋಬ್ಬ ತಾಂತ್ರಿಕ ಆಗ ಎಲ್ಲ ಫಿಸಿಕಲ್ ಅನಾಟಮಿ ಫಿಸಿಯೋಲಾಜಿ ಎಲ್ಲ ಸರಿ ಹೋಗ್ಬಿಡ್ತದೆ ಬಾಡಿನಲ್ಲಿ ಅಥವಾ ಮನೆಯಲ್ಲಿ. ಯಂತ್ರ ಬರೆಯೋನು ದಿನ ಯಂತ್ರಗಳು ಮಾಡಿದರೆ ಶರೀರಕ್ಕೆ ಡಿವೈಸಸ್ ಕನೆಕ್ಟ್ ಮಾಡಿದಾಗ ಪ್ರಜ್ವಲ ಶಕ್ತಿ ಉತ್ಪತ್ತಿ ಆಗುತ್ತೆ. ಒಂದು ಸ್ಮಾಲ್ ಅನೌನ್ಸ್ಮೆಂಟು, ಜನವರಿ 7ನೇ ತಾರೀಕು ಭಾನುವಾರ ನಾನು ಮೈಸೂರಿಗೆ ಬರ್ತಾಯಿದ್ದೀನಿ. ಮೈಸೂರಿನಲ್ಲಿ ಬೆಳಗ್ಗೆ 10ರಿಂದ 12 ಗಂಟೆ ತನಕ ಗುರುಸ್ಪಂದನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಅಲ್ಲಿ ನೀವು ನಮ್ಮನ್ನು ನೇರವಾಗಿ ಭೇಟಿ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಪಡೆಯುವಂಥ ಒಂದು ಗುರು ಸಂವಾದ ಕಾರ್ಯಕ್ರಮ. ಇದು ಬೆಳಗ್ಗೆ 10ರಿಂದ 12 ಗಂಟೆ ತನಕ. ಈ ಕಾರ್ಯಕ್ರಮ ಉಚಿತ. ಮತ್ತು ಮಧ್ಯಾಹ್ನ 2ರಿಂದ ಸಂಜೆ 7 ಗಂಟೆ ತನಕ ಅಗ್ನಿಹೋತ್ರ ಬಗ್ಗೆ ದೀಕ್ಷೆ ಕೊಡ್ತಾಯಿದ್ದೀನಿ. ನಾನು ವರ್ಕ್ಶಾಪ್ ಮಾಡ್ತಾಯಿದ್ದೀನಿ. ಅಗ್ನಿಹೋತ್ರ ಅಂದರೆ ಏನು, ಯಾತಕ್ಕೆ ಮಾಡಬೇಕು, ಯಾವಾಗ ಮಾಡಬೇಕು, ಅಗ್ನಿಹೋತ್ರ ಭಸ್ಮದಿಂದ ಏನೆಲ್ಲ
ನಾವು ಕಾಯಿಲೆ ಕ್ಯೂರ್ ಮಾಡ್ಕೋಬೋದು. ಈ ಎಲ್ಲ ವಿಚಾರಗಳನ್ನು ಕೂಡ ನಾವು ಹೇಳಿ ಆಮೇಲೆ ಸಂಧ್ಯಾ ಕಾಲದಲ್ಲಿ ದೀಕ್ಷೆ ಮುಖೇನ ಅಗ್ನಿಹೋತ್ರಿ ದೀಕ್ಷೆ ಕೊಡ್ತಾಯಿದ್ದೀವಿ. ಅಗ್ನಿಹೋತ್ರಿಂದ ಸೂರ್ಯ ಉದಯ ಆಗುವಾಗ ಮುಳುಗುವಾಗ 2 ಮಂತ್ರದಲ್ಲಿ 2 ನಿಮಿಷ ಮಾಡುವಂಥ ಒಂದು ಸಣ್ಣ ನಿತ್ಯ ನಿರಂತರ ಹೋಮ. ಇದು ಅಮೇರಿಕಾ, ಲಂಡನ್, ಜರ್ಮನಿ ಈ ಥರ ಎಲ್ಲ ದೇಶದಲ್ಲಿ ಮಾಡ್ತಿದ್ದಾರೆ. ಎಲ್ಲ ದೇಶದಲ್ಲಿ ಮಾಡಿ ಅದ್ರ ಬಗ್ಗೆ ಭಾಳಷ್ಟು ಅನುಭವ ಆದದ್ದನ್ನು ಪೇಪರ್ ಪ್ರೆಸೆಂಟೇಷನ್ ಮಾಡಿದ್ದಾರೆ. ನೀವು ಗೂಗಲ್ಗೆ ಹೋಗ್ಬಿಟ್ಟು ಅಗ್ನಿಹೋತ್ರ ಅಂತ ಹೇಳಿ ಟೈಪ್ ಮಾಡಿ ನೋಡಿ, ಪೇಪರ್ ಪ್ರೆಸೆಂಟೆಡ್ ಆನ್ ಅಗ್ನಿಹೋತ್ರ ಅಂತ ಟೈಪ್ ಮಾಡೋ ಸಾವಿರಾರು ಪೇಪರ್ ಬರುತ್ತೆ. ಕ್ಯಾನ್ಸರು, ಪಿಟ್ಸು, ಏಡ್ಸ್ ಎಲ್ಲ ಕ್ಯೂರ್ ಆಗಿದೆಯಂತೆ ಅಗ್ನಿಹೋತ್ರ ಮಾಡೋದ್ರಿಂದ. ಇದನ್ನೆಲ್ಲ ನೀವು ಓದಬೇಕು, ತಿಳ್ಕೋಬೇಕು, ಮಾಹಿತಿ ಕಲೆಕ್ಟ್ ಮಾಡ್ಕೋಬೇಕು. ಈಗಿನ ಸೈಂಟಿಸ್ಟ್ಗಳು ರಿಸರ್ಚ್ ಮಾಡಿ ಅಗ್ನಿಹೋತ್ರ ಬಗ್ಗೆ ಭಾಳಷ್ಟು ಇನ್ಫಾರ್ಮೇಷನ್ ಜಗತ್ತಿಗೆ ಕೊಟ್ಟಿದ್ದಾರೆ. ಆ ವಿದ್ಯೆನ ನಾನು ಈ 1ನೇ ತಾರೀಕು ಭಾನುವಾರ ಶ್ರೀ ಲೀಲಾ ಶ್ರೀ ಎಚ್ ಚೆನ್ನಯ್ಯ ಅನ್ನೋ ಒಂದು ಕಲ್ಯಾಣ ಮಂಟಪ ಇದೆ. ಈ ಗುರುಸ್ಪಂದನ ಮತ್ತು ಅಗ್ನಿಹೋತ್ರಿ ನಡೆಯೋ 2 ಸ್ಥಳವು ಲೀಲಾ ಶ್ರೀ ಎಚ್ ಚೆನ್ನಯ್ಯ ಕಲ್ಯಾಣ ಮಂಟಪ, ವಾಲ್ಮೀಕಿ ನಗರ, ಮೈಸೂರು. ವಿನಾಯಕ ನಗರ ಅಂತ ಮೈಸೂರಲ್ಲಿದೆ. ಅಲ್ಲಿ ವಾಲ್ಮೀಕಿ ರಸ್ತೆಯಲ್ಲಿ ಲೀಲಾ ಚೆನ್ನಯ್ಯ ಕಲ್ಯಾಣ ಭವನ ಇದೆ. ಅದು ಹೊಸದಾಗಿ ಮಹಾರಾಣಿ ಕಾಲೇಜ್ ಓಪನ್ ಆಗಿದೆ. ಅಲ್ಲಿ ಅದು ಪಕ್ಕದಲ್ಲಿದೆ. ಲೀಲಾ ಎಚ್ ಚೆನ್ನಯ್ಯ ಕಲ್ಯಾಣ ಮಂಟಪ, ವಾಲ್ಮೀಕಿ ರಸ್ತೆ, ವಿನಾಯಕ ನಗರ, ಮೈಸೂರಿನಲ್ಲಿ. ಇದು ಬೆಳಗ್ಗೆ 10ರಿಂದ 12 ಗುರುಸ್ಪಂದನ, ಮಧ್ಯಾಹ್ನ 2ರಿಂದ 7 ಅಗ್ನಿಹೋತ್ರ. ಅಗ್ನಿಹೋತ್ರ ಫ್ರೀ ಅಲ್ಲ, ಅದಕ್ಕೆ ನಾವು ಸಂಬಂಧಪಟ್ಟಂಥ ಉಪಕರಣಗಳೆಲ್ಲ ಕೊಡ್ತಾಯಿದ್ದೀವಿ. ಅದನ್ನು ಅಗ್ನಿಹೋತ್ರಿಗೆ ಇಷ್ಟ ದೀಕ್ಷೆ ತೊಗೊಂಡು ಅಗ್ನಿಹೋತ್ರಿ ಆಗಬೇಕು, ನಮ್ಮದೆಲ್ಲ ದೋಷ ಕಳ್ಕೋಬೇಕು ಅಂದರೆ agnihotra.ssbk.in ಅಂತ ಈ ವೆಬ್ಸೈಟ್ ಲಾಗಿನ್ ಆಗಿ ನೀವು ಸೀಟ್ ರಿಸರ್ವೇಷನ್ ಮಾಡ್ಕೋಬೇಕು. ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, agnihotra.ssbk.in ಅಂತ ಈ ವೆಬ್ಸೈಟ್ ಲಾಗಿನ್ ಆಗಿ ನೀವೆಲ್ಲ ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆ ನಾವೆಲ್ಲ ಐಟಮ್ಸ್ ಕೊಡ್ತೀವಿ. ಇದು ಫ್ರೀ ಅಲ್ಲ. ಫ್ರೀ ಆಗಿರೋದು ಯಾವುದು? ಬೆಳಗ್ಗೆ 10ರಿಂದ 12 ಗಂಟೆ ತನಕ ಗುರುಸ್ಪಂದನ, ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಲೀಲಾ ಎಚ್ ಚೆನ್ನಯ್ಯ ಕಲ್ಯಾಣ ಭವನ, ವಾಲ್ಮೀಕಿ ರಸ್ತೆ, ವಿನಾಯಕ ನಗರ, ಮೈಸೂರು. ಇದು ಮೈಸೂರು ಮಹಾರಾಣಿ ಕಾಲೇಜ್ ಹೊಸ್ದಾಗಿ ಒಂದು ಮಹಾರಾಣಿ ಕಾಲೇಜ್ ಅಂತ ಹೊಸ್ದಾಗಿ ಕಟ್ಟಿದ್ದಾರೆ, ಅದ್ರ ಪಕ್ಕದಲ್ಲಿದೆ ಇದು ಚೌಟ್ರಿ. ಅಲ್ಲಿ 2 ಕಾರ್ಯಕ್ರಮ ನಡೀತದೆ. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳನ್ನ ಯಾಕೆ ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ವೀಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ಅಂತ ಮನೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಾನು ನಮಸ್ಕಾರ. ಸಾಯಿರಾಮ್.